ಮೂಲೋ ಗುರುಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯ ಮುಕ್ತಿ ಮೂಲೋ ಗುರುಕೃಪ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರಾದ ಶ್ರೀ ನಿಜಗುಣ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ಕೈವಲ್ಯ ಪದ್ಧತಿ ನಿಜಗುಣ ಶ್ರೀಗಳು ಬರೆದಿರ್ತಕ್ಕಂಥ ಗ್ರಂಥ. ಅದರಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳ, ಇದು 3ನೇ ಸ್ಥಳ. ನೀತಿ ಕ್ರಿಯಾಚರ್ಯ ಸ್ಥಳ ನಡೀತಾ ಇರೋದು. ಇದರಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಎಷ್ಟನೇ ಪದ ಅಂದರೆ 15ನೇ ಪದ ನಡೀತಾ ಇರೋದು. 15ನೇ ಪದದಲ್ಲಿ ಏನದ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದು ಚಂದ ಅಮಮ, ತಲ್ಲಣಿಸದೆ ನೀತಿಯಲ್ಲಿರಲು ಅರ್ಪುದೆ ಚಂದ ಅಮಮ ಅಂತ. ಅಂದರೆ ಎಲ್ಲರ ಜೊತೆ ಯಾವುದೇ ವೈರತ್ವ ಇಲ್ಲದೆ ಕೂರ್ಪುದೆ ಅಂದರೆ ಪ್ರೀತಿಯಿಂದ ಇರುವುದೇ ಜೀವನಿಗೆ ಯೋಗ್ಯ ಅದ ನೋಡಪ್ಪ. ಇದು ಬಹಳ ಆಶ್ಚರ್ಯ ಅದ ನೋಡಂಗೆ. ತಲ್ಲಣಿಸದೆ ಅಂತಂದ್ರೆ ಏನೋ, ಅಲ್ಲಿ ತಳಮಳಗೊಳ್ಳದೆ ನೀತಿಯಲ್ಲಿ ಅಂದರೆ ಸದ್ವರ್ತನೆಯಲ್ಲಿ ತಾನಿರುವ ಸಾಹಸನೇ ಇರತಕ್ಕಂಥದ್ದು ಭಾಳ ಆಶ್ಚರ್ಯ ಅದು ನೋಡು, ಇದೇ ಸೂಕ್ತ ಅದು ನೋಡು ಅಂತಲ್ಲಿ ಹೇಳ್ತಾರೆ. ಇದರಲ್ಲಿ ಮೊದಲನೇದು ಯಾವುದು ನೋಡಿ, ಹಿತವಿದು ಅಹಿತವೆಂದತಿಶಯಿಸಿ ತಿಳಿಯುವುದೇ ಚಂದ ಅಮಮ, ಶ್ರುತಿ ವಿರಹಿತವಾದ ಮತವ ತಾನುಳಿಯುವುದೇ ಚಂದ ಅಮಮ, ಮತಿಯೋಳ್ ಒಗೆದ ದುರ್ವಿಕೃತಿಯನ್ನು ಅಚ್ಚಳಿಯುವುದೇ ಚಂದ ಅಮಮ, ಸತಿ ಸುತಾದಿಗಳ ನಿತ್ಯತೆಯೆಂದು ಪಳೆಯುವುದೇ ಚಂದ ಅಮಮ ಅಂತ. ಇದು ಮೊದಲನೇ ನೋಡಿ. ಹಿತವಿದು ಅಹಿತವೆಂದು ಅಂದರೆ ಇದು ಯೋಗ್ಯ ಮತ್ತು ಇದು ಅಯೋಗ್ಯ ಅಂತ ಏನು ಹೇಳ್ಸ್ಕೊಂತದ, ಅದು ಅತಿಶಯವೆನ್ನಿಸಿ ತಿಳಿಯುವುದೇ ಅಂದರೆ ವಿಶೇಷವಾಗಿ ತಿಳಿತಕ್ಕಂಥದ್ದು ಚಂದ ಅಂದರೆ ಯೋಗ್ಯವು. ಶ್ರುತಿ ವಿರಹಿತವಾದ ಅಂದ್ರೇನು, ಅಲ್ಲಿ ವೇದ ಸಮ್ಮತವಲ್ಲದ ಮತಗಳನ್ನು ತಾನುಳಿಯುವುದೇ ಚಂದ ಅಮಮ, ತಾನು ಬಿಡ್ತಕ್ಕಂಥದ್ದೇ ಯೋಗ್ಯ ಅದು ನೋಡು ಜೀವನಿಗೆ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಮತಿಯೋಳ್ ಒಗೆದ ದುರ್ವಿಕೃತಿಯನ್ನು ಅಚ್ಚಳಿಯುವುದೇ ಮತಿಯೋಳ್ ಒಗೆದ ಅಂದರೆ ಬುದ್ಧಿಯಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ದುರ್ವಿಕೃತಿ ಅಂತಕ್ಕಂಥದ್ದು ದುಷ್ಟತರವಾದ ಕಾಮಾದಿ ವಿಕಾರಗಳನ್ನು ಚೆನ್ನಾಗಿ ಬಿಡುವುದೇ ಜೀವನಿಗೆ ಯೋಗ್ಯ ಅದು ನೋಡು ಅಂತಲ್ಲಿ ಹೇಳ್ತಾರೆ. ಆಮೇಲೆ ಸತಿ ಸುತಾದಿಗಳ ನಿತ್ಯತೆಯನ್ನು ಪಡೆಯುವುದೇ ಚಂದ ಅಮಮ. ಸತಿ ಸುತಾದಿ ಸ್ತ್ರೀ ಪುತ್ರಾದಿಗಳು ಏನದ ಅವು ಅನಿತ್ಯವಾದವುಗಳಂತ ತಿಳ್ಕೊಳ್ಳೋದು, ತಿಳ್ಕೊಂಡು ದೂರ ಮಾಡ್ತಕ್ಕಂಥದ್ದೇ ಯೋಗ್ಯ ಅದು ನೋಡು ಜೀವನಿಗೆ, ಅದೇ ಚಂದ ಅಮಮ ಅಂತಲ್ಲಿ ಹೇಳ್ತಾರೆ. ಮೊದಲನೇದು ಹಿತವಿದು ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದ ಅಂತಕ್ಕಂಥದ್ದು. ಹಿತ ಎಂಬುದೇ ಹಿತ ಅಂತಂದ್ರೆ ಏನು, ಸುಖ ಅಂತಕ್ಕಂಥದ್ದು. ಅಹಿತ ಅಂತಕ್ಕಂಥ ಅಂದ್ರೆ ಏನು, ದುಃಖ ಅಂತಕ್ಕಂಥದ್ದು. ಸುಖ ಯಾವುದು ದುಃಖ ಯಾವುದು ಅಂತಕ್ಕಂಥದ್ದು ವಿಶೇಷವಾಗಿ ತಿಳಿತಕ್ಕಂಥದ್ದು ಯಾರು ತಿಳ್ಕೊತಾರ ತಿಳಿಯುವುದೇ ಜೀವನಿಗೆ ಭಾಳ ಯೋಗ್ಯ ಅದು ನೋಡಪ್ಪ. ಜೀವನಿಗೆ ಯಾವುದು ಯೋಗ್ಯ ಅಂದರೆ ಸುಖ ಯಾವುದು, ಹಿತ ಅಂದರೆ ಸುಖ ಯಾವುದು, ಅಹಿತ ಅಂದರೆ ದುಃಖ ಯಾವುದು ಅಂತಕ್ಕಂಥದ್ದು. ಅಂದರೆ ಜಗತ್ತಿನಲ್ಲಿ ಯಾವುದೇ ಜೀವಿ ಪ್ರತಿಯೊಬ್ಬ ಜೀವಿ ತನಗೆ ಸುಖನೇ ಬರಬೇಕು, ಸುಖನೇ ಇರಲಿ ಅಂತ ಬಯಸ್ತಾರೆ. ಪ್ರತಿಯೊಬ್ಬರು ಸುಖಕ್ಕಾಗಿ ನಮಗೆ ಸುಖ ಬರಲಿ, ಆನಂದ ಸಿಗಲಿ ಅಂತಕ್ಕಂಥದ್ದೇ ಪ್ರತಿಯೊಬ್ಬ ಜೀವಿಯ ಅದು ಆಕಾಂಕ್ಷೆ ಇರ್ತದೆ. ಹಾಗಾಗಿ ಅದನ್ನೇ ಇಚ್ಛೆ ಪಡ್ತಾರೆ. ಆದ್ರೆ ಏನಾಗಿರ್ತದ ತಿಳ್ತಕ್ಕಂಥದ್ದು, ಅಲ್ಲಿ ನಂಬೋದು ವ್ಯತ್ಯಾಸ ಆಗಿಬಿಟ್ಟದು. ನಂಬೋದು ತಿಳ್ತಕ್ಕಂಥದ್ದರಲ್ಲಿ ವ್ಯತ್ಯಾಸ ಆಗಿದೆ. ಯಾಕಂದ್ರೆ ಅವರು ಅನಿತ್ಯವಾದವುಗಳಂಥ ವಿಷಯಗಳ ಸುಖನೇ ನಿತ್ಯ ಆದಂತ ತಿಳ್ಕೊಂಡು ಅವುಗಳನ್ನೇ ನಂಬ್ತಾರಲ್ಲ, ಅದು
ದೊಡ್ಡ ದಾರಿ ತಪ್ಪ ಕೆಲಸ ಆಗಿಬಿಟ್ಟದ ನೋಡಪ್ಪ ಇಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಅನಿತ್ಯ ಆಗಿರ್ತಕ್ಕಂಥ ವಿಷಯಗಳ ಸುಖನೇ ಅದು ನಿತ್ಯ ಅದ, ಅದು ಸ ಯಾವಾಗಲೂ ಇರ್ತದ ಆ ಸುಖ ಅಂತಕ್ಕಂಥ ಭಾವನೆಯಿಂದ ಅದೇ ವಿಷಯಗಳ ಸುಖನ್ನೇ ಅಲ್ಲಿ ಆ, ಅದಕ್ಕೆ ಬೆನ್ನಟ್ಟಿ ಅದರಲ್ಲೇ ಬಳಲ್ತಾ ಇರ್ತಾರೆ. ಅದಕ್ಕಾಗಿ ಅದರಲ್ಲೇ ಸುಖ ಆದಂಥವ್ರು ನಂಬ್ಕೊಂಡು ಸಲುವಾಗಿ ದುಃಖದಲ್ಲಿ ಬೀಳಕತ್ತಾರೆ ನೋಡು ಅಂತ ಹೇಳ್ತಾರೆ. ಯಾವಾಗ ಅವು ಏನು ನಷ್ಟವಾಗಿ ಹೋಗ್ತಾವಲ್ಲ ಆವಾಗ ಆ ದುಃಖನೇ ಒಂಥರ ಅವು. ಯಾಕಂದ್ರೆ ವಿಷಯ ಸುಖ ತಾತ್ಕಾಲಿಕ ಇರ್ತಕ್ಕಂಥದ್ದು. ಯಾವುದೋ ಒಬ್ಬ ಧೀರ ಪುರುಷ ಮಾತ್ರ ವಿಷಯ ಏನಾಗ್ತಾವ ಅನಿತ್ಯವಾದವುಗಳವು. ಅಂದರೆ ಯಾವಾಗಲೂ ಇರೋಂಥವುಗಳಲ್ಲವು, ಸುಖಕರ ಆದಂಥವುಗಳಲ್ಲ, ಕೇವಲ ದುಃಖಕ ರೂಪವಾಗಿರ್ತಾವ ಅಂತ. ಆ, ಆತ್ಮನೊಬ್ಬನೇ ನಿತ್ಯ ನೋಡು, ಅವನೇ ಸುಖರೂಪಾಗಿದ್ದಾನಂತ ಯಾರು ಆ ವಿಚಾರ ಸದ್ವಿವೇಕದಿಂದ ಯಾರು ತಿಳ್ಕೊಳ್ತಾರ ಅವನೇ ಆ, ನಿತ್ಯ ಸುಖಿಯಾಗಿರ್ತಾನೆ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ವಿವೇಕ ಉದಯ ಆದಾಗ ಇದು ಗೊತ್ತಾಗ್ತದೆ. ವಿವೇಕ ಉದಯ ಆಗಿರಲಿಲ್ಲ ಅಂದ್ರೆ ಯಾವುದು ಆತ್ಮ ಯಾವುದು ಅನಾತ್ಮ ಯಾವುದು ಅಂತಕ್ಕಂಥದ್ದು ತಿಳಿತಕ್ಕಂಥದ್ದೇ ವಿವೇಕ ಅಂತಕ್ಕಂಥದ್ದು ಹೇಳಿಸ್ಕೊತದ. ಹಾಗಾಗಿ ಈ ವಿವೇಕ ಯಾರ ಹತ್ರ ಇರೋದಿಲ್ಲ ಅಲ್ಲಿ ಎಲ್ಲರೂ ಏನಾಗ್ತಾರ, ಅದು ವಿಷಯಗಳಲ್ಲೇ ಸುಖ ಅದ ಅಂತ ವಿಷಯಗಳ ಬೆನ್ನತ್ತಿ ಹೋಗ್ತಿರ್ತಾರೆ. ಹೋಗಿ ಅದರಲ್ಲೇ ಮತ್ತು ಅದರಲ್ಲೇ ದುಃಖ ಪಡ್ಕೋತಾರೆ. ಯಾಕಂದ್ರೆ ಅಲ್ಲಿ ಸುಖ ಆದೇನಂತ ಹೋಗ್ತಾರೆ, ಆದ್ರೆ ಸುಖ ಅಲ್ಲಿ ಇರೋದಿಲ್ಲ. ಯಾಕಂತಂದ್ರೆ ಭಾಳ ಆಸ್ತಿ ಮಾಡಿದ್ರೆ ಸುಖಪ್ಪ ಅಂತ ದುಡ್ಡು ಗಳಿಸ್ಲಕ್ಕೆ ಬಿದ್ದುಬಿಡ್ತಾರೆ. ಆಸ್ತಿ ಮಾಡಿದ್ರೆ ಸುಖ ನಮಗೆ, ಆಸ್ತಿ ಮಾಡಿದ್ರೆ ಸುಖ, ದೊಡ್ಡ ದೊಡ್ಡ ಆಸ್ತಿ ಮಾಡಿದ್ರೆ ಸುಖ ಯಾವತ್ತು ಇರುತ್ತೆ ಅನ್ನೋದು ಅದು ಕೂಡ ಎಷ್ಟೋ ಕಷ್ಟಪಟ್ಟು ಮಾಡಬೇಕಾಗ್ತದೆ ಆಸ್ತಿ ಮಾಡ್ತಕ್ಕಂಥದ್ದು. ಆಮೇಲೆ ಹಾಗೆ ಪ್ರತಿಯೊಂದಕ್ಕೂ ಬರ್ತಾವೆ, ಅದೊಂದೇ ಅಂತಲ್ಲ. ಯಾವುದೇ ದುಡ್ಡು ಗಳಿಸೋದಾಗಲಿ, ಆಸ್ತಿ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಬೇರೆ ಬೇರೆ ಅದು ತೊಗೊಳ್ಬೇಕು ಇದು ತೊಗೊಳ್ಬೇಕು ಅಂಥದ್ದಾಗಲಿ, ಅಷ್ಟು ಬಂಗಾರ ತೊಗೊಳ್ಬೇಕಂಥದ್ದಾಗಲಿ, ಅಥವಾ ಬೇರೆ ಬೇರೆ ಇದು ಎಲ್ಲ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ನಾವು ಕನಸುಗಳನ್ನು ಕಟ್ಕೊಂಡು ಅದನ್ನು ಅದನ್ನು ಮಾಡ್ಲಿಕ್ಕೆ ಹೋಗ್ಬಿಟ್ಟು ಮೈ ತುಂಬ ಸಾಲ ಗೀಲ ಮಾಡ್ಕೊಂಡು ಒದ್ದಾಡಿದ್ರೆ ಅದ್ರ ಪ್ರಯೋಜನ ಪ್ರಯೋಜನ ಆಗ್ತದೆ ಅನ್ನೋದು ವ್ಯರ್ಥನೇ. ಅದರಿಂದ ದುಃಖನೇ ಆಗ್ತದಿಲ್ಲ. ಅದು ನಾವು ಅದನ್ನು ಮಾಡಬೇಕು, ಬೇರೆಯವ್ರು ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅಂತಂದ್ಬಿಟ್ಟು ನಾವು ಅವ್ರಂಗೆ ಮಾಡೋಣ ಅಂತಂದ್ಬಿಟ್ಟು ನಾವು ದೊಡ್ಡ ದೊಡ್ಡ ಗಾಡಿ ತೊಗೊಂಡೆ, ಮನೆ ತೊಗೊಂಡೆ, ಹೊಲ ತೊಗೊಂಡೆ ಅಂತಂದ್ಬಿಟ್ಟು ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಅಲ್ಲಿ ಆದಾಯನೇ ಇರಲಿಲ್ಲ ಅಂದ್ರೆ ಅಷ್ಟು ಮಾಡಿದ್ರೇನು ಸುಖ ಆಗ್ತದೆ ನಿಮ್ಗೆ? ಸುಖ ಇಲ್ಲ, ಅದು ದುಃಖಕ್ಕೆ ಕಾರಣ ಆಗ್ತದೆ. ಅದು ಕೂಡ ವಿಷಯಗಳಲ್ಲಿ ಸುಖ ಆದಂಥ ಹಿಂಗೆ ಬೆನ್ನತ್ತಿ ಈ ಥರ ಮಾಡಿದ್ರೆ ಅದು ದುಃಖನೇ ಆಗ್ತದೆ ನೋಡ್ರಪ್ಪ ಅಂತಲ್ಲಿ ಹೇಳ್ತಾರೆ. ಇಹಪರ ಇಹಪರ ಭೋಗದೋಳಹ ಸುಖವೇನು, ಬಹು ವಿಭವಂ ಬಡೆದೊಡೆ ತಾನೇನು, ಸುರ ನರ ವಂದತೆ ಇಂದ ಅವುದೇನು, ಸರಸಾಲಂಕೃತಿ ರೂಪಿಂದೇನು, ಬಹು ಸಿದ್ಧಿಗಳಂ ಪಡೆಯಲದೇನು, ಮಹಿಯೊಳಗೆ ಇಹುದೆಲ್ಲವ ಅರಿದೇನು, ಮಹಿಯೊಳಗೆ ಇಹುದೆಲ್ಲವನ ಅರಿದೇನು, ಅಜಹರಿ ಪದವಿಗಳಿಂದಹುದೇನು, ನಿಜ ಸುಖ ಮಿಲ್ಲದೊಡಿವರಿಂದೇನು ಅಂತಲ್ಲಿ ಹೇಳ್ತಾರೆ. ಇದು ಒಂದು ನುಡಿ ಇರೋದು, ಅದು ಶ್ಲೋಕ. ಅದು ಯಾವ ರೀತಿ ಅಂತಂದರೆ ತಾತ್ಪರ್ಯ ಏನಂದ್ರೆ, ಇಹಲೋಕ ಪರಲೋಕ ಭೋಗ ಸುಖಗಳೆಲ್ಲ ದುಃಖಗಳಿಂದ ಕೂಡಿರ್ತಾವ. ಯಾಕಂದ್ರೆ ಅನಿತ್ಯಗಳಿರ್ತಾವ. ಅದರಿಂದ ಅವುಗಳಿಂದ ಏನು ಪ್ರಯೋಜನಪ್ಪ? ಮಹಾಚಕ್ರವರ್ತಿಗಳ ಏನೋ ಇರ್ತಕ್ಕಂಥ ಅವ್ರಿಗೇನು ವೈಭವಗಳು, ವನಿತಾದಿ ಭೋಗಗಳು ಎಲ್ಲನೂ ಇರ್ತಾವೆ. ಅವರಿಗೆ ಸದ್ಗುಣಯುಕ್ತನದ ಯಾರು ಬಾಂಧವರು ಮೊದಲಾದವರು ಹಾಳಾಗಿ ಹೋಗ್ತಾರವರು. ಅಂದಮೇಲೆ ಮಹತ್ತರವಾದ ಸಂಪತ್ತುಗಳಿಂದಾದರೂ ಕೂಡ ಏನು ಪ್ರಯೋಜನ ಆಗ್ತದ? ಅಷ್ಟೆಲ್ಲ ಪ್ರಯೋಜನ ಆದಂಥ ದೊಡ್ಡ ರಾಜ ಮಹಾರಾಜರು ಕೂಡ ಅವರು ಒಂದಿಲ್ಲ ಒಂದು ವ್ಯತ್ಯಾಸ ಆಗಿ ಅದು ಹೋಗ್ತಾರೆ, ನಾಶ ಆಗಿ ಹೋಗ್ತಾರೆ. ಹಾಗಾಗಿ ಅಲ್ಲಿ ಏನು ಪ್ರಯೋಜನ ಅಂದರೆ ತಪಸ್ಸು ಮಾಡಿ ಕೀರ್ತಿ ಪಡೆದು ಲೋಕದಲ್ಲಿ ಏನು ಪ್ರಸಿದ್ಧನಾಗಿ ದೇವತೆಗಳಿಂದನೂ ಮನುಷ್ಯರಿಂದಲೂ ನಮಸ್ಕಾರ ಮಾಡಿಸ್ಕೊಂಡ್ರೆ ಏನಾಯಿತು? ಯಾಕಂದ್ರೆ ಕಟ್ಟಿದ ಬುತ್ತಿಯಂತೆ ತಪೋರೂಪ ಪುಣ್ಯ ನಾಶ ಆಗಿ ಹೋಗ್ತದ. ಆಮೇಲೆ ಮನ್ಮಥನಂತೆ ಮನೋಹರವಾಗಿರ್ತಕ್ಕಂಥ ರೂಪ ಪಡೆದ್ರೂ ಏನಾಯಿತು? ಯಾಕಂದ್ರೆ ಆ ಸುಂದರ ರೂಪ ಕೂಡ
ಏನಾಗ್ತದ? ಮುಪ್ಪಿನಿಂದ ಕೂಡ್ಕೊಂಡಿರ್ತದ. ಸುಂದರ ರೂಪ ಯಾವತ್ತೂ ಸುಂದರ ರೂಪನೇ ಇರ್ತದೇನೋ, ಅದು ಕಾಲಕ್ಕೆ ಒಳಪಟ್ಟಿರ್ತದ. ಅದು ವಯಸ್ಸಾದ ಮೇಲೆ ಮುಪ್ಪಾಗ್ತದೆ. ಹಾಗಾಗಿ ಅದು ಕೂಡ ಇದ್ರನ್ನ ಏನು ಪ್ರಯೋಜನ? ರೂಪನ ಪಡೆದ್ರೆ ಏನಾಯಿತು? ಯಾಕಂದ್ರೆ ಈ ಸುಂದರ ರೂಪ ಏನಾಗ್ತದ? ಮುಪ್ಪಿನಿಂದ ಕೂಡ್ಯದ. ಅದಕ್ಕಾಗಿ ಅದು ಕೂಡ ನಾಶ ಆಗ್ತದೆ ನೋಡಪ್ಪ ಅಂತ ಹೇಳ್ತಾರೆ. ಆಮೇಲೆ ಅಣಿಮಾದಿ ಸಿದ್ಧಿಗಳನ್ನು ಪಡೆದಿದ್ರು ಕೂಡ ಏನಾಗ್ತದೆ? ಏನು ಪ್ರಯೋಜನ ಆಗ್ತದ? ಯಾಕಂದ್ರೆ ಅಣಿಮಾದಿಗಳು ಕೂಡ ಮಾಯಿಕ ಆಗಿರೋದ್ರಿಂದ ಅವೇನೋ ಯಾವ ಪ್ರಯೋಜನ ಸಂಭವಿಸೋದಿಲ್ಲ. ತಾತ್ಪೂರ್ತಿಕ ಅವು ಕೂಡ ಭೂಲೋಕದಲ್ಲಿರ್ತಕ್ಕಂಥ ಏನೋ ಭೂತ ವರ್ತಮಾನ ಭವಿಷ್ಯಗಳನ್ನು ಹೇಳಿದ್ರು ಸಹ ಏನಾಗ್ತದ? ಬ್ರಹ್ಮ ವಿಷ್ಣು ಮೊದಲಾದವರ ಪದವಿಗಳಿಂದ್ರೂ ಕೂಡ ಏನಾಗ್ತದ? ಯಾಕಂದರೆ ಬ್ರಹ್ಮ ಪದವಿ ಕೂಡ ಅಷ್ಟೇ, ಯಾವುದೋ ಅದು ಕೂಡ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಅದು ನಿತ್ಯವಾದ ಸುಖ ಇಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಇವೆಲ್ಲದರಿಂದನೂ ಏನು ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು ಸ್ತ್ರೀ ಪುತ್ರ ಧನ ಕನಕ ಮೊದಲಾದವುಗಳನ್ನು ಎಲ್ಲನೂ ತ್ಯಾಗ ಮಾಡಿ ನಿತ್ಯ ಸುಖ ಪ್ರಾಪ್ತಿಗಾಗಿ ಏನು ಮಾಡಬೇಕು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನು ಹುಡುಕುತ್ತಾ ಹೋಗಿ ಏನಾಗ್ತದ? ಯಾವಾಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಪ್ರಾಪ್ತ ಆಗ್ತಾರ ಆಗ ಅವರಿಗೆ ವಿಧಿವತ್ ಶರಣಾಗತರಾಗಿ ನಿಜ ಸುಖವನ್ನು ಗುರುವಾಕ್ಯದಿಂದ ಆಮೇಲೆ ಶಾಸ್ತ್ರಾದಿಗಳಿಂದ ತಿಳಿದು ವಿಚಾರಿಸ್ತಾನ. ಅಲ್ಲಿ ತೋರ್ತಕ್ಕಂಥವುಗಳೆಲ್ಲ ಸತ್ಯವಾದಂಥವುಗಳು ನೋಡಲ್ಲಿ, ದೃಶ್ಯವಾದಂಥವುಗಳು. ನಾನು ಅವುಗಳಲ್ಲಿ ಅರಿತಕ್ಕಂಥವನಾಗಿದ್ದೀನಿ, ಆದ್ದರಿಂದ ದೃಷ್ಟಾರೂಪನಾಗಿರ್ತೀನಿ. ಇವು ದೃಶ್ಯ ರೂಪವಾಗಿರ್ತವ ಅಂತ ಅನ್ಸ್ಕೊತದ. ಆಮೇಲೆ ಯದೃಶ್ಯಂ ತನ್ನಷ್ಟಂ ಅಂತ ವಾಕ್ಯ ಏನದ, ಅದರಿಂದ ಈ ದೃಶ್ಯ ಆಗಿರೋದ್ರಿಂದ ಅವನು ನಷ್ಟ ಆಗ್ತವ. ಆದರೆ ಅವೆಲ್ಲವೂ ಅನಿತ್ಯವಾದವುಗಳು. ಇವುಗಳನ್ನು ಎದುರಿಟ್ಟು ಅರಿತಕ್ಕಂಥ ನಾನು ಯಾರಿಂದಲೂ ಅರಿಸ್ಕೊಳ್ಳೋದಿಲ್ಲ. ಆ ಕಾರಣದಿಂದ ನಾನು ನಿತ್ಯನಾಗಿದ್ದೀನಿ ನೋಡಪ್ಪ, ನಿತ್ಯನಾಗಿರೋದ್ರಿಂದ ಸುಖರೂಪವಾಗಿದ್ದೀನಿ. ಇದು ಯಾವಾಗ ಗೊತ್ತಾಗ್ತದ ಅಂತಂದ್ರೆ ಅಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರ ಗುರುವಾಕ್ಯದಿಂದ ಶಾಸ್ತ್ರ ಶ್ರವಣ ಮಾಡಿದ ನಂತರ ಗೊತ್ತಾಗ್ತದ. ಈಗ ಯಾಕಂತಂದ್ರೆ ಈ ಕಾಣ್ತಕ್ಕಂಥ ವಸ್ತುಗಳನ್ನೆಲ್ಲ ಅರಿತಕ್ಕಂಥವನು ನಾನು ನಿತ್ಯನಾಗಿದ್ದೀನಿ, ನಿತ್ಯನಾಗಿದ್ದರಿಂದ ನಾನು ಸುಖರೂಪವಾಗಿದ್ದೀನಿ ಅಂತ ಈ ಜ್ಞಾನ ಆದ ತಕ್ಷಣವೇ ಅಲ್ಲಿ ಅನಿತ್ಯವಾಗಿರ್ತಕ್ಕಂಥ ದುಃಖ ಏನದ ಅದೆಲ್ಲ ತೋರ್ತಕ್ಕಂಥ ವಸ್ತುಗಳು ಅನಿತ್ಯವಾಗಿದ್ದಾವೆ ಅಂತ ಅಂದ್ಕೊಂಡು ನಾನು ಮಾತ್ರ ನಿತ್ಯವಾಗಿದ್ದೀನಿ ನೋಡಪ್ಪ ಅಂತಲ್ಲಿ ಜ್ಞಾನ ಆದಾಗ ನೀನೇ ಸುಖಿಯಾಗಿರ್ತಿದ್ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಶ್ರುತಿ ವಿರಹಿತವಾದ ಮತ ತಾವು ನುಳಿಯುವುದೇ ಚಂದ ಮಮ. ಶ್ರುತಿ ವಿರಹಿತವಾದ ಮತವು ತಾನುಳಿಯುವುದೇ ಚಂದ ಮಮ ಅಂತಂದ್ರೆ ಶ್ರುತಿಗೆ ಏನದ, ಎಷ್ಟೋ ಮತವಾದಿಗಳು ಮಾಡಿದಾರ, ಯಾವುದೋ ತಮ್ಮ ಮತಗಳು ಅಂತ ಮಾಡಿದಾರ ಯಾವ್ದ್ಯಾವುದು ಅಂತಂತಂದ್ರೆ ಅಲ್ಲಿ ಬೇರೆ ಬೇರೆ ರೀತಿ ದರ್ಶನಕಾರರು ಷಣ್ಮತವಾದಿಗಳು ಅಂತ ಬರ್ಕೊಂಬಂದಾರ. ಅವನ್ನ ಇವೆಲ್ಲನೂ ಯಾವ ರೀತಿ ಅಂತಂದ್ರೇನು, ತಮ್ಮ ಶಕ್ತಿ ಸಮ್ಮತವಾದ ಮತಗಳು ಅವೆಲ್ಲನೂ. ಯಾಕಂದ್ರೆ ಅವರು ಏನಾಗುತ್ತೆ, ಪ್ರಮಾಣಗಳಿಂದ ಅವು ಕೂಡಿಲ್ಲ. ಪ್ರಮಾಣದಿಂದ ಶ್ರುತಿ ಪ್ರಮಾಣಗಳನ್ನು ಕೊಟ್ಟಿಲ್ಲ ಅವರು ಯಾವುದು. ಅವ್ರವ್ರ ಮತಕ್ಕೆ ಏನು ಹೇಳಿದಾರ, ಮತ ಸ್ಥಾಪನೆ ಮಾಡ್ಯಾರ. ಹೌದು, ಶ್ರುತಿ ಪ್ರಮಾಣ ಕೊಟ್ಟು ಮತ ಶ್ರೇಷ್ಠ ಅಂತ ಹೆಂಗೆ ಹೇಳ್ತೀರಿ? ಪ್ರಮಾಣ ಅಂದ್ರೆ ಏನು ಅಂತ ಹೇಳ್ತಾರ. ಯಾಕಂತಂದ್ರೆ ಈಗ ತಿಳಿದೇ ಇರ್ತಕ್ಕಂಥದನ್ನ ತಿಳಿಸ್ಕೊಡುವಂಥದಕ್ಕೆ ಯಾವುದದ ಅದಕ್ಕೆ ಪ್ರಮಾಣ ಅಂತ ಹೇಳ್ಸ್ಕೊತದ. ಯಾಕಂದ್ರೆ ಶ್ರುತಿ ಅಂತಂದ್ರೆ ಏನು, ಅದು ಪರಶಿವನಿಂದ ಬಂದಿರತಕ್ಕಂಥ ವಾಕ್ಯಗಳು ಅಂತ ಹೇಳ್ಕೊತಾರೆ. ಪರಶಿವನಿಂದ ಶ್ರುತಿಗಳು ಅಪೌರುಷೆ ಅಂತಲೂ ಹೇಳಿದ್ದಾರೆ. ಹಾಗಾಗಿ ಪರಮಾತ್ಮನ ವಾಣಿಗಳು ಅಂತ ಕೂಡ ಹೇಳ್ಸ್ಕೊತಾವೆ ಶ್ರುತಿಗಳು ಅಂತಂದರೆ. ಸ್ಮೃತಿ ಅಂತಂದ್ರೇನು, ಆ ಪರಮಾತ್ಮನ ಹೇಳ್ತಕ್ಕಂಥ ವಾಕ್ಯಗಳನ್ನು ನೆನಪಿನಲ್ಲಿಟ್ಕೊಂಡು ಬರೆದಿರ್ತಕ್ಕಂಥವು ಸ್ಮೃತಿ ವಾಕ್ಯಗಳು ಅಂತ ಹೇಳ್ತಾರೆ. ಋಷಿಮುನಿಗಳು ಏನು ಮಾಡಿದ್ರು, ಮೊದಲ ಆ ಪರಮಾತ್ಮನ ಅಶರೀರವಾಣಿ ಎಂದು ಏನು ನುಡಿದಿರ್ತಾರ ಅವನ್ನ ನೆನಪಿನಲ್ಲಿಟ್ಕೊಂಡು ಬರೆದಿರ್ತಕ್ಕಂಥವೇ ಸ್ಮೃತಿಗಳು ಅಂತ ಅಲ್ಲಿ ಹೇಳ್ಸ್ಕೊತಾವೆ. ಈಗ ಪ್ರಮಾಣ ಮುಖ್ಯ ಇರ್ತಕ್ಕಂಥದ್ದು ಯಾವುದು? ಶ್ರುತಿಗಳ ಪ್ರಮಾಣ ಭಾಳ ಮುಖ್ಯ. ಯಾವುದೇ ಮತವಾದಿಗಳು ತಮ್ಮ ಮತವನ್ನು ಅಲ್ಲಿ
ಹೇಳಬೇಕಂತಂದ್ರೆ ಪ್ರಮಾಣಗಳು ಶ್ರುತಿ ಪ್ರಮಾಣಗಳು ಮುಖ್ಯ. ಶ್ರುತಿ ಪ್ರಮಾಣ ಅಂತ ಅಂತ ಹೇಳ್ತಾರೆ. ಅವು ಇರಲಿಲ್ಲ ಅಂತಂದ್ರೆ ಅದನ್ನು ನೀವು ಒಪ್ಕೊಳ್ಳೋದು ಅವಶ್ಯಕತೆ ಇಲ್ಲ ನೋಡಪ್ಪ ಅಂತ ಹೇಳ್ತಾರೆ. ಶ್ರುತಿ ಪ್ರಮಾಣಗಳು ಯಾಕಂತಂದ್ರೆ ಈ ವೇದಾಂತ ಮತದಲ್ಲಿ ಏನಾಗ್ತದ, ಶ್ರುತಿ ಪ್ರಮಾಣ ಇರಬೇಕು, ಅದಕ್ಕೆ ಯುಕ್ತಿ ಅಥವಾ ದೃಷ್ಟಾಂತ ಇರಬೇಕು, ಆಮೇಲೆ ಸ್ವಾನುಭವ ಇರಬೇಕು ನೋಡಿ, ಬರಬೇಕು. ಅದು ಇವು ಮೂರು ಯಾವುದು ನುಡಿಗಳು ನಿಮ್ಗೆ ಅಂದರೆ ಪೂರ ಇದಾಗ್ತವ, ಮೂರು ಯಾವುದು ಒಪ್ಪಿಗೆ ಆಗ್ತವ ಅಂಥ ವಾಕ್ಯಗಳನ್ನು ನೀವು ನಂಬ್ರಿ, ಅಂಥ ಮಾತುಗಳನ್ನು ನಂಬ್ರಿ, ಆ ಮಾತುಗಳನ್ನು ಯಾರು ಹೇಳ್ತಾರ ಆ ಮತವನ್ನು ನೀವು ನಂಬ್ರಿ ಅಂತ ಈ ವೇದಾಂತ ಶಾಸ್ತ್ರ ಡಂಗುರ ಹೊಡೆದು ಹೇಳ್ತದೆ. ಹಾಗಾಗಿ ಇಲ್ಲಿ ಏನಾಗ್ತದ, ಅವು ಇರಲಿಲ್ಲ ಅಂತಂದ್ರೆ ಏನು, ತ್ಯಾಗ ಮಾಡಲಿಕ್ಕೆ ಯೋಗ್ಯ ಅದಾವ ನೋಡಪ್ಪ ಇವೆಲ್ಲನೂ ಅಂತ ಹೇಳ್ತಾರೆ. ಯಾಕಂತಂದ್ರೆ ನೈಯಾಯಿಕರು, ಸಾಂಖ್ಯರು, ಆಮೇಲೆ ಬೌದ್ಧರು, ಆಮೇಲೆ ಒಟ್ಟು 6 ಜನ ಮತವಾದಿಗಳು ಅದಾರ. 6 ಜನ ಇವರು ಏನಾಗ್ತದ, ತಮ್ಮ ಮತನೇ ಶ್ರೇಷ್ಠ ಅಂತಂದು ಹೇಳ್ತಾರೆ. ಹೆಂಗಂತಂದ್ರೆ ಈಗ ನೈಯಾಯಿಕರು ಸಾಂಖ್ಯರು ಅಂತ ಏನು ಹೇಳ್ತಾರ, ನೈಯಾಯಿಕರು ಸಾಂಖ್ಯರು ಅಂತ ಏನು ಹೇಳ್ಸ್ಕೊಂತಾರ, ಅವರು ಅದಕ್ಕೆ ಶ್ರುತಿ ಪ್ರಮಾಣ ಕೊಡಂಗಿಲ್ಲ. ಅದಕ್ಕೆ ಶ್ರುತಿ ಪ್ರಮಾಣ ಕೊಡಲ್ಲ. ಅದಕ್ಕೆ ಅವು ತ್ಯಾಗ ಮಾಡಲಿಕ್ಕೆ ಯೋಗ್ಯ ಅದು ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಕೆಲವರು ಅಲ್ಲಿ ಪ್ರಬಲ ಶ್ರುತಿ ಮತ್ತು ಅಬಲ ಶ್ರುತಿ ಅಂತ ಕೂಡ ಹೇಳ್ಸ್ಕೊತದ. ಯಾಕಂತಂದ್ರೆ ಯಾವುದೋ ಅಬಲ ಶ್ರುತಿ ಪ್ರಬಲ ಶ್ರುತಿ ಅಂತ, ಪ್ರಬಲ ಶ್ರುತಿಗಳನ್ನು ಯಾವ ಕೊಟ್ಟಿರ್ತಾರ ಅದನ್ನು ಮಾತ್ರ ಗ್ರಹಿಸ್ಲಿಕ್ಕೆ ಯೋಗ್ಯ ಅದು ನೋಡಪ್ಪ ಅಂತಲೂ ಹೇಳ್ತಾರೆ. ಯಾಕಂದ್ರೆ ಅವನು ಖಂಡನೆ ಮಾಡ್ಲಿಕ್ಕೆ ಬರ್ತದೆ ಅಬಲ ಶ್ರುತಿಗಳು ಇದ್ವಂಥವ್ರ ವಾಕ್ಯಗಳು. ಅದಕ್ಕಾಗಿ ಅವು ಖಂಡನ ಮಂಡನ ಮಾಡಿ ತಮ್ಮ ಈ ಮತವನ್ನು ಮಂಡನ ಮಾಡ್ತಾರೆ ಇವರು ಬೇರೆಯವರು. ಅದಕ್ಕಾಗಿ ವ್ಯಾಕರಣಕಾರರು ಪತಂಜಲಿಯವರು ಏನು ಹೇಳ್ತಾರೆ, ಅದು ಅಷ್ಟಾಂಗ ಯೋಗ ಮಾರ್ಗ ಅದೇ ಮುಖ್ಯ ಅಂತಲ್ಲಿ ಹೇಳ್ತಾರೆ. ಪತಂಜಲಿ ಏನು ಹೇಳ್ತಾರೆ, ಅಷ್ಟಾಂಗ ಯೋಗ ಮಾರ್ಗನೇ ಮುಖ್ಯ ಅಂತ. ಅದು ಅಂದರೆ ಅದು ತಾತ್ಪೂರ್ತಿಕ ಅವೆಲ್ಲನೂ, ಅದು ಶ್ರುತಿ ಪ್ರಮಾಣದಲ್ಲಿ ನಿಂದ್ರಲ್ಲ ಅದನ್ನು ಕೂಡ. ಅದೇ ರೀತಿ ಆಮೇಲೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಕೂಡ ಹೇಳ್ತಾರೆ. ಅವ್ರು ಏನಂತಂದ್ರೆ ಬರೀ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತಲೇ ಹೇಳ್ತಾರೆ. ಇದು ಪೂರ್ಣ ವರ್ತಮಾನ ಕಾಲ ಅಂತ ಕೂಡ ವಾದ ಮಾಡ್ತಾರೆ. ಇವೆಲ್ಲನೂ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಇದರಿಂದ. ಯಾಕಂತಂದ್ರೆ ಸ್ವರೂಪ ಸಾಕ್ಷಾತ್ಕಾರ ಏನು ಈ ಮತವಾದಿಗಳಿಂದ ಪ್ರಯೋಜನ ಆಗಂಗಿಲ್ಲ. ಇವೆಲ್ಲ ತಮ್ಮ ಪ್ರಕರಣ ಗ್ರಂಥಗಳನ್ನೇ ಮಾಡ್ಯಾರ. ಯಾಕಂತಂದ್ರೆ ವೇದಾಂತ ಮತ ಅಂತಕ್ಕಂಥದ್ದು ಏನು, ವೇದಾಂತ ಪ್ರಕರಣ ಗ್ರಂಥಗಳು ಏನದವ ಅಲ್ಲಿ ಅವೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥವುಗಳು ನೋಡಪ್ಪ. ಅವುಗಳಲ್ಲಿ ಏನಾಗ್ತವ, ಪ್ರಸ್ಥಾನತ್ರಯ ಗ್ರಂಥಗಳು ಕೂಡ ಅದಾವ. ಯಾವುದು ಪ್ರಸ್ಥಾನತ್ರಯ, ಅವೇ ಶ್ರೇಷ್ಠ ಆಗಿರ್ತಕ್ಕಂಥವು ಪ್ರಸ್ಥಾನತ್ರಯ ಗ್ರಂಥಗಳು ಅಂತಂದ್ರೇನು, ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ ಅಂತ ಏನು ಹೇಳಿದ, ಇವು 3 ಪ್ರಸ್ಥಾನತ್ರಯ ಗ್ರಂಥಗಳು ಅಂತ ಹೇಳ್ಸ್ಕೊತಾವೆ. ಹಾಗಾಗಿ ಈ ಪ್ರಸ್ಥಾನತ್ರಯ ಗ್ರಂಥಗಳಿಗೆ ಭಾಳ ಜನ ಭಾಷ್ಯ ಬರ್ದಾರ. ಆದ್ರೆ ಈ ಶಂಕರಾಚಾರ್ಯರು ಏನು ಬರ್ದಾರ ಭಾಷ್ಯ, ಅವೇ ಶ್ರೇಷ್ಠ ಆಗಿರ್ತಕ್ಕಂಥವು. ಯಾಕಂತಂದ್ರೆ ಅದ್ರ ಮರ್ಮ ಏನು ಅಂತಕ್ಕಂಥದ್ದು ತಿಳಿದು ಅದು ಇದರಲ್ಲೇ ಯಾವುದು ಸಂಸ್ಕೃತದಲ್ಲಿದ್ದದನ್ನು ಸಂಸ್ಕೃತ ಭಾಷೆಯಲ್ಲೇ ಅವರು ಬರೆದಿದ್ದಾರೆ. ಹಾಗಾಗಿ ಅದನ್ನು ಅದ್ವೈತ ರೂಪದಿಂದ ಬರೆದಿರ್ತಕ್ಕಂಥದ್ದು ಅದ್ವೈತ. ಅದಕ್ಕಾಗಿ ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಭಾಷೆ ಭಾಳ ಮುಖ್ಯ ಅದು ನೋಡು. ಅದು ಅದ್ವೈತ ಸಿದ್ಧಾಂತದಿಂದ ಇರ್ತಕ್ಕಂಥದ್ದು. ಆಮೇಲೆ ಇವರು ಸರ್ಪಭೂಷಣರು ಕೂಡ ಬರೆದಿದ್ದಾರೆ. ಯಾವುದೋ ಜ್ಞಾನಶತಕ ಅಂತಕ್ಕಂಥದ್ದು, ಅದು ಕೂಡ ಒಂದು ಉತ್ತಮ ಗ್ರಂಥ. ಆಮೇಲೆ ನಿಜಗುಂಡರು ಬರೆದಿರ್ತಕ್ಕಂಥದ್ದು ಯಾವುದೋ ಈ 5 ಗ್ರಂಥಗಳು ಅದಾವ, ಷಟ್ಶಾಸ್ತ್ರ ಅಂತಲೇ ಹೇಳ್ತಾರೆ. ಈ ಗ್ರಂಥಕ್ಕೂ ಸೇರಿಕೊಂಡು ಯಾವುದು ಕೈವಲ್ಯ ಪದ್ಧತಿ, ಪರಮಾನುಭವಬೋಧೆ, ಅನುಭವ ಸಾರ, ಪರಮಾರ್ಥ ಗೀತೆ, ವಿವೇಕ ಚಿಂತಾಮಣಿ, ಆಮೇಲೆ ವೇದಾಂತ ಇದು ಪ್ರಕಾಶಿಕೆ, ಆಮೇಲೆ ಇವೆಲ್ಲ 6 ಗ್ರಂಥಗಳಿರ್ತಕ್ಕಂಥದ್ದು. ಯಾವುದೋ ವೇದಾಂತ ರತ್ನಾಕರ, ಮೊದಲು ವೇದಾಂತ ಗ್ರಂಥಾವಳಿ ಅಂತಿತ್ತು, ಈಗ ವೇದಾಂತ ರತ್ನಾಕರ ಅಂತ ಕೂಡ ಮಾಡಿದ್ದಾರೆ. ಅದೇ 6 ಶಾಸ್ತ್ರ ಇದ್ದದ್ದು. ವೇದಾಂತ ರತ್ನಾಕರ ಅಂತ ಎಲ್ಲರೂ ಪ್ರತಿಯೊಬ್ಬರು ಇಟ್ಕೋಬೇಕು. ಯಾಕಂದರೆ ಈ ಶಾಸ್ತ್ರ ಯಾರು ಕೇಳ್ತಾರ
ಅವ್ರು ಪ್ರತಿಯೊಬ್ಬರು ವೇದಾಂತ ಆರು ಗ್ರಂಥಗಳು ಇದಾವೆ ಅವು ಅದರಲ್ಲಿ. ಆ ಗ್ರಂಥಗಳನ್ನ ಇಟ್ಕೊಂಡು ನೀವು ನೋಡ್ತಾ ಇದ್ರೆ ಗೊತ್ತಾಗ್ತದೆ ಈ ಹಾಡು ಈ ನಡೀತಾ ಇರೋದು, ಈ ಪದ ಈಗ ನಡೀತಾ ಇರೋದು, ಇದಿದ್ದು ವಾಕ್ಯಗಳು ಹಿಂಗೆ ಹೇಳ್ತದಾರ ಅಂತ. ಅದು ಗೊತ್ತಾದ್ರೆ ಸ್ವಲ್ಪ ತಲೆಗೆ ಹೋಗ್ಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಅದು ಗ್ರಂಥ ಇಟ್ಕೊಂಡು ಕೇಳೋದು ಇನ್ನೂ ಭಾಳ ಶ್ರೇಷ್ಠ ಅನ್ನಿಸ್ತದೆ. ಯಾಕಂತಂದ್ರೆ ಬಸವಣ್ಣಂದ್ರು ಭಾಳ ಒತ್ತಾಯಪೂರ್ವಕವಾಗಿ ಹೇಳ್ತಿದ್ರು ಹಿಂಗೆ, ಏನಂದ್ರೆ ಗ್ರಂಥ ಹಿಡ್ಕೊಂಡು ನೋಡ್ತಾ ಹೋಗ್ರಿ ಅಂತ, ಏನು ಹೇಳಿದ್ದು ನೋಡ್ಕೊತ ಹೋಗ್ರಿ ಅಂತ. ಹಂಗಾಗಿ ಗ್ರಂಥ ಇಟ್ಕೊಂಡು ಕೇಳೋದು ಭಾಳ ಶ್ರೇಷ್ಠ ಅಂತ ಹೇಳ್ಸ್ಕೊತದ. ಹಾಗಾಗಿ ಈ ವೇದಾಂತ ಮತ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತಲ್ಲಿ ಹೇಳ್ತಾರೆ. ಯಾಕಂದರೆ ಇದರಲ್ಲಿ ಶ್ರುತಿ ಪ್ರಮಾಣ ಇರ್ತದ, ಅದು ದೃಷ್ಟಾಂತನೂ ಇರ್ತದ, ಆಮೇಲೆ ಸ್ವಾನುಭವ ಕೂಡ ಬರ್ತದೆ. ಹಂಗಾಗಿ ಈ ಮೂರು ಇದನ್ನು ಸೂತ್ರಗಳನ್ನು ಪಾಲಿಸ್ತಕ್ಕಂಥದ್ದು ವೇದಾಂತ ಮತ ಆಗ್ತದೆ. ಹಾಗಾಗಿ ವೇದಾಂತ ಮತನೇ ಶ್ರೇಷ್ಠ ಅಂತಲ್ಲಿ ಹೇಳಿಸ್ಕೊತದೆ. ಮತಿಯೋಳ್ ಒಗೆದ ದುರ್ವಿಕೃತಿಯನ್ನು ಅಚ್ಚಳಿಯುವುದೇ ಚಂದ. ಅಂದ್ರೆ ಮತಿಯೋಳ್ ಒಗೆದ ದುರ್ವಿಕೃತಿಯನ್ನು ಅಚ್ಚಳಿಯುವುದೇ ಚಂದ ಅಮ್ಮಮ್ಮ. ಅಂದರೆ ಬುದ್ಧಿಯಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಏನು ದುಷ್ಟ್ರೂಪದ ಏನು ಕಾಮಾದಿಗಳನ್ನು, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಇವೇನದಾವ ಇವೆಲ್ಲ ಚೆನ್ನಾಗಿ ಬಿಡ್ತಕ್ಕಂಥದ್ದೇ ಜೀವನಿಗೆ ಭಾಳ ಯೋಗ್ಯ ಅದು ನೋಡ್ರಪ್ಪ. ಯಾಕಂದ್ರೆ ಕಾಲೊಳಗೆ ಚುಚ್ಕೊಂಡಿರ್ತಕ್ಕಂಥ ಮುಳ್ಳು, ಕಣ್ಣೊಳಗೆ ಬಿದ್ದಿರ್ತಕ್ಕಂಥ ಹಳ್ಳು, ಇವೆರಡು ಏನು ಸ್ವಲ್ಪ ಅದಾವ ಅಂತ ಏನಾದರೂ ಸ್ವಲ್ಪ ಚುಚ್ಚದ ಅಥವಾ ಸ್ವಲ್ಪ ಬಿದ್ದದ ಕಣ್ಣಾಗಂತ ಏನಾದರೂ ಅಲಕ್ಷ್ಯ ಮಾಡಿದ್ರೆ ಹಂಗೆ ಬಿಟ್ಟರೆ ಏನಾಗ್ತಾವ, ಅದರಿಂದ ಮುಂದೆ ಅನರ್ಥಕ್ಕೆ ದಾರಿ ಆಗ್ತದೆ ನೋಡು. ಮುಳ್ಳು ಚುಚ್ಚಿದ್ದನ್ನು ಹಂಗೆ ಬಿಟ್ಬಿಟ್ರೆ, ಅದರಲ್ಲೂ ಶುಗರ್ ಏನಾದರೂ ಇದ್ದುಬಿಟ್ರೆ ಮುಗಿದೋಯ್ತು. ಅದಕ್ಕೆ ಬಂದು ಹತ್ತಿದ್ರೆ ಅದು ಗ್ಯಾಂಗ್ರೀನ್ ಎಲ್ಲ ಕಾಲು ಕಡೆ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಅದು ಸೂಕ್ತ ಅಲ್ಲ. ಏನು ಚುಚ್ಚದ ಬಿಡು ಮುಳ್ಳು ಅಂತ ಬಿಡೋದು ಅದು ಯೋಗ್ಯ ಅಲ್ಲ. ಆಮೇಲೆ ಕಣ್ಣಲ್ಲಿ ಹಾಳು ಬಿದ್ದದಂತ ಬಿಟ್ಟರು ಕೂಡ ಅದು ಕೂಡ ಸೂಕ್ತ ಅಲ್ಲ. ಯಾಕಂತಂದ್ರೆ ಕಣ್ಣಲ್ಲಿ ಹಳ್ಳ ಬಿದ್ದುದು ಹೆಂಗಂತಂದ್ರೆ ಏನೋ ಸ್ವಲ್ಪ ವ್ಯತ್ಯಾಸ ಆದ್ರೆ ಕಣ್ಣೇ ಕಳ್ಕೊಳ್ಳೋದು ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ನಮ್ಮ ಇದರಲ್ಲಿ ಆಯಿ ಗುರುಬಸವ ಹೊಲದಲ್ಲಿ ಏನೋ ಕೆಲಸ ಮಾಡೋ ಟೈಮಿಗೆ ಏನೋ ಕಣ್ಣು ಅಲ್ಲಿ ಹಾಳು ಬಿತ್ತಂತೆ, ಯಾರೋ ಅದು ಏನೋ ಅದು ತೆಗಿಲಿಕ್ಕಂತ ಯಾರೋ ಉಪ್ಪು ಅಂತ ಊದ್ಬಿಟ್ಟಾರೋ ಏನು ಮಾಡ್ಯಾರೋ, ಅದು ಎಷ್ಟು ಬಾಧೆ ಆಯ್ತು ಅಂತಂದ್ರೆ ಕೊನೆಗೆ ಕಣ್ಣು ತೆಗಿಯೋ ಪರಿಸ್ಥಿತಿ ಬಂತು. ಕಣ್ಣು ತೆಗೆದ್ಬಿಟ್ರು ಆಕೆಗೆ, ಆಯಿ ಗುರುಬಸವಾಗ. ಯಾಕಂದ್ರೆ ಕಣ್ಣು ಹಳ್ಳ ಬಿದ್ದದ್ದು ಒಂದೇನೇ ಅವನ ಅದು ಆಕೆ ಅಲ್ಲಿ. ಹಾಗಾಗಿ ಅದು ಅಲಕ್ಷ್ಯ ಮಾಡಬಾರ್ದು ಅಂತ ಹೇಳ್ತಾರೆ. ಕಣ್ಣಲ್ಲಿ ಬಿದ್ದಿರ್ತಕ್ಕಂಥ ಹಳ್ಳು, ಕಾಲೊಳಗೆ ಚುಚ್ಚಿರ್ತಕ್ಕಂಥ ಮುಳ್ಳು, ಹಾಗಾಗಿ ಅದನ್ನು ಅಲಕ್ಷ್ಯ ಮಾಡಬಾರ್ದು. ಅವು ಅನರ್ಥನೆ ಉಂಟು ಮಾಡ್ತಾವೆ. ಅದಕ್ಕಾಗಿ ಇದನ್ನು ಈಗ ಏನೇ ಆಗಲಿ ಈ ರೀತಿ ಏನೋ ಕಾಮಾದಿಗಳು ಏನಪ್ಪ ಸ್ವಲ್ಪ ಅದಾವ, ಕಾಮ, ಕ್ರೋಧ ಇವೇನು ಮಾಡ್ತಾವ ಅಂತ ಅಲಕ್ಷ್ಯ ಮಾಡೋಂಗಿಲ್ಲ. ಅವಕ್ಕೆ ಬರ್ಲಕ್ಕೆ ಬಿಡಬಾರ್ದು. ಅಂದ್ರೆ ಅವು ಏನೇನು ಬರ್ತಾವೆ ಅಲ್ಲಿಂದಲ್ಲೇ ಮಟ್ಟ ಹಾಕಿಬಿಡ್ಬೇಕು, ನಷ್ಟ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ. ಇವು ಸ್ವಲ್ಪ ಅದಾವಲ್ಲ ಅಂತ ಬಿಟ್ಬಿಟ್ರೆ ಏನಂತ ಅವೇ ಬಲಿತ ಏನು ಮಾಡ್ತಾವ, ದುಷ್ಟ ಕಾರ್ಯಗಳನ್ನು ಮಾಡಿಸ್ಬಿಡ್ತಾವ. ದುಷ್ಟ ಕಾರ್ಯಗಳನ್ನು, ಆ ಕಾರ್ಯಗಳೇ ಏನೋ ಪಾಪದ ಉತ್ಪತ್ತಿ ದ್ವಾರ ನಿನ್ನನ್ನು ಅನಂತ ದುಃಖಗಳಿಗೆ ಗುರಿ ಮಾಡಿಬಿಡ್ತದೆ, ಅನಂತ ದುಃಖಗಳಿಗೆ ಕಾರಣ ಆಗ್ತದೆ. ಇದೇನು ಬಿಡು ಸಣ್ಣದು ಸ್ವಲ್ಪ ಅದ ಮಾಡಿದ್ರೆ ಏನಾಯಿತು ಅಂತ ಮಾಡ್ಲಿಕ್ಕೆ ಹೋದ್ರೆ ಮುಗೀತು. ಅದಕ್ಕಾಗಿ ದುರಿತ ಕರ್ಮವನ್ನೊಲ್ಲದಿರು ಅಂತ ಹೇಳೋರು, ಇದೇ ಪುಣ್ಯವನ್ನೇ ಮಾಡುವಂಥ. ಆ ರೀತಿ ಕಾಮಾದಿಗಳು ಏನಾದರೂ ಉತ್ಪತ್ತಿ ಆದ ತಕ್ಷಣ ಅವುಗಳನ್ನು ನಾಶ ಮಾಡಿಬಿಡೋದು ಭಾಳ ಯೋಗ್ಯ ಅದು ನೋಡಪ್ಪ ಜೀವನಿಗೆ ಅಂತಲ್ಲಿ ಹೇಳ್ತಾರೆ. ಕಾಮಾದಿಗಳು ಯೋಗ್ಯ ಅಲ್ಲ ಅವನ್ನ. ಯಾಕಂತಂದ್ರೆ ನಾವು ಇದೇನು ದೊಡ್ಡ ವಿಷಯ ಅಂತಂದ್ಬಿಟ್ಟು ನಾವು ಅಲಕ್ಷ್ಯ ಮಾಡಿ ಇದೇನು ಸ್ವಲ್ಪ ಅದಲ್ಲ ಬಿಡು ಅಂತ ನಾವು ಏನಾದರೂ ಮಾಡ್ತಾ ಹೋಗ್ಬಿಟ್ರೆ ಮುಂದೆ ಅದು ಭಾಳ ದೊಡ್ಡ ಅನರ್ಥಕ್ಕೆ ಕಾರಣ ಆಗ್ತದೆ. ಹಂಗಾಗಿ ನಮ್ಮ ಕಣ್ಣೆದುರಿಗೆ ಎಷ್ಟೋ ಘಟನೆಗಳು ನಡೀತಾವೆ, ಅವನ್ನ ನೋಡ್ತಾ ಹೋದ್ರೆ ಗೊತ್ತಾಗ್ತದೆ. ಏನಪ್ಪ ಏನೋ ಒಂದು 1,000 ರೂಪಾಯಿ ಸಾಲ ಮಾಡಿದ್ರೆ ಏನಾಯಿತು, ಒಂದು 5,000 ರೂಪಾಯಿ ಸಾಲ ಮಾಡಿದ್ರೆ ಏನಾಯಿತು, ಆಮೇಲೆ 50,000 ಸಾಲ ಮಾಡಿದ್ರೆ ಏನಾಯಿತು ಅಂತ ಮಾಡ್ತಾ ಹೋದ್ರೆ ಅದು ಏನಾಗ್ತದೆ ಮುಂದೆ? ಆ ಸಾಲಗಾರರೇನು ಸುಮ್ಮನೆ ಕುಂದಿರ್ತಾರ? ಹಂಗಾಗಿ ಅದು ಯೋಗ್ಯ ಅಲ್ಲ. ಅದಕ್ಕಾಗಿ ಮೊದಲೇ ಎಚ್ಚರಗೊಳ್ಬೇಕಾಗ್ತದೆ. ಯಾಕಂತಂದ್ರೆ ಅದು ಏನು ದೊಡ್ಡ ಒಂದು 1,000 ರೂಪಾಯಿ ಸಾಲ ಮಾಡೀನಿ, 5,000 ರೂಪಾಯಿ ಸಾಲ ಮಾಡೀನಿ ಅಂತ ಆ ಥರ
ಏನು ಉಂಡು ತಿನ್ನೋದಕ್ಕೆ ಇರೋದು, ಮಜಾ ಮಾಡೋದು, ಆ ಥರದ್ದು ಏನಾದರೂ ಯೋಚನೆಗಳು ಇದೇನು ಭಾರಿ ಏನಲ್ಲ ಬಿಡು ಅಂತ ಮಾಡ್ತಾ ಹೋದರೆ ಅದು ಮುಂದೆ ಏನಾಗ್ತದ, ಅನರ್ಥಕ್ಕೆ ಕಾರಣ ಆಗ್ತದ. ಯಾವ ರೀತಿ ನಾವು ಕಾಲಾಗ ಚುಚ್ಚಿರೋ ಮುಳ್ಳು, ಕಣ್ಣಲ್ಲಿ ಬಿದ್ದಿರೋ ಹಳ್ಳು ಅಲಕ್ಷ್ಯ ಹೆಂಗೆ ಮಾಡ್ತೀವಿ, ಅದೇ ರೀತಿ ಮಾಡಿ ಆ ರೀತಿ ಏನಾದ್ರು ಮಾಡಿದ್ರೆ ಇದು ಕೂಡ ಅದೇ ಅನರ್ಥಕ್ಕೆ ಕಾರಣ ಆಗ್ತದೆ ನೋಡ್ರಿ. ಅದಕ್ಕಾಗಿ ಅಲಕ್ಷ್ಯ ಮಾಡೋದು ಯೋಗ್ಯ ಅಲ್ಲ. ಕಾಮಾದಿಗಳು ಏನು ಉತ್ಪತ್ತಿ ಆಗ್ತಾವ ಅವನ್ನ ಅಲ್ಲಲ್ಲೇ ಬಗ್ಗು ಬಡ್ದ್ಬಿಟ್ಟಿದ್ರೆ ಏನು ತೊಂದರೆನೇ ಆಗಂಗಿಲ್ಲ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಅದಕ್ಕಾಗಿ ಅದನ್ನು ನಾಶ ಮಾಡ್ತಕ್ಕಂಥದ್ದು ಭಾಳ ಯೋಗ್ಯ ಅದನ್ನು ನೋಡು ಜೀವನಿಗೆ ಅಂತಲೇ ಹೇಳ್ತಾರೆ. ಆಮೇಲೆ ಸತಿ ಸುತಾದಿಗಳು ಅನಿತ್ಯತೆಯನ್ನು ಪಳೆಯುವುದೇ ಚಂದ. ಸತಿ ಸುತಾದಿಗಳು ಅನಿತ್ಯತೆ ಎಂದು ಪಳೆಯುವುದೇ ಚಂದ. ಅಂದರೆ ಸ್ತ್ರೀ ಪುತ್ರ ಮೊದಲಾದ ಎಲ್ಲನೂ ಅನಿತ್ಯ ಅಂತ ತಿಳಿದು ಅವುಗಳಲ್ಲಿರ್ತಕ್ಕಂಥ ಮೋಹವನ್ನು ತ್ಯಾಗ ಮಾಡೋದು ಜೀವನಿಗೆ ಯೋಗ್ಯ ಅದು ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಅನಂತ ದುಃಖಗಳಿಗೆ ಅವು ಕಾರಣ ಆಗ್ತಾವ. ಯಾಕಂದ್ರೆ ಆ ರೀತಿ ಏನಂದ್ರೆ ಈ ಸತಿ ಸುತಾದಿಗಳವರೆಲ್ಲ ಏನಾಗ್ತದೆ, ದಾರಿಕಾರರಂಗೆ ಇರ್ತಾರೆ. ಈಗಂದ್ರೆ ಅವು ಯಾವುದಾದ್ರೂ ಒಂದು ಊರಿಗೆ ಹೊರಟಾಗ ಏನಾಗ್ತದೆ, ಎಷ್ಟೋ ಜನರು ರೈಲ್ವೆ ಗಾಡಿನಲ್ಲಿ ಕೂತಿರ್ತಾರೆ, ನಮಗೆ ಭೇಟಿ ಆಗ್ತಾರೆ, ಮಾತಾಡಿ ಅವ್ರು ತಮ್ಮ ಸಂಗಡ ಮಾತಾಡಿದಾಗ ಬೆಕ್ಕದಂಗೆ ಚಂದ ಅಲ್ಲಿ ಟ್ರೈನ್ ಜರ್ನಿ ಮಾಡಿದಾಗ ಗೊತ್ತಾಗ್ತದೆ ನಾವು ಅಲ್ಲಿ ಬಳ್ಳಾರಿನಿಂದ ಛತ್ತೀಸ್ಗಢಕ್ಕೆ ಹೋಗೋದು, ಛತ್ತೀಸ್ಗಢದಿಂದ ಬಳ್ಳಾರಿಗೆ ಬರೋದು, ಟ್ರೈನ್ನಾಗ ಎಷ್ಟು ಜನ ಭೇಟಿ ಆಗೋದು ಏನು ಸುದ್ದಿ. ಆಮೇಲೆ ಮಾತಾಡೋದು, ಆಮೇಲೆ ಅವರು ತಮ್ಮ ಪಾಡಿಗೆ ತಾವು ಹಿಡಿದು ಹೊಂಟು ಬಿಡೋರು, ಮುಗೀತು ಅಷ್ಟೇ. ಅದು ನಮ್ಗೆ ಇರ್ತದ, ಏನೂ ಇಲ್ಲ. ಮೋಹ ಅಂತಕ್ಕಂಥದ್ದು ಇರೋದೇ ಇಲ್ಲ ಅಲ್ಲಿ. ಹಾಗಾಗಿ ಆ ರೀತಿ ಇರ್ತದ. ವಿಚಾರ ಮಾಡಿಕೊಂಡು ಇದು ವರ್ತನೆ ಮಾಡೋದು ಒಳ್ಳೆಯದು. ಯಾಕಂತಂದ್ರೆ ಇದು ಕಷ್ಟಗಳು ಬಂದಾಗ ಏನೋ ಸಂತಾಪ ತೊಂದರೆ ಕೊಡ್ತಾವ. ಹಾಗಾಗಿ ಇದನ್ನು ಮೋಹ ಮಾಡ್ತಕ್ಕಂಥದ್ದು ಯೋಗ್ಯ ಅಲ್ಲ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಎರಡನೇ ನೋಡಿ, ಕೊರತೆಯನ್ನು ಆನದೆಚ್ಚರೊಳ್ ಹೊಂದಿ ಚೆರಿಪುದೇ ಚಂದ ಅಮಮ. ಪರರ ದುರ್ಗುಣಗಳ ಮರೆವುತ ಅರಿಪುದೇ ಚಂದ ಅಮಮ. ಮರುಗದ ಆಪತ್ತಿನೋಳುರೆ ತರಹರಿಪುದೇ ಚಂದ ಅಮಮ. ತೊರೆದುದರಲ್ಲಿ ಮತ್ತೆ ಎರಗದೆ ಉತ್ತರಿಪುದೇ ಚಂದ ಅಮಮ ಅಂತಕ್ಕಂಥದ್ದು. ಇದು ಎರಡನೇ ನೋಡಿ. ಅಂದರೆ ಕೊರತೆಯನ್ನು ಆನದ ಎಚ್ಚರಳು ಹೊಂದಿ ಚೆರಿಪುದೇ ಚಂದ ಅಮಮ. ಕೊರತೆ ಏನು ಅಂತಂದ್ರೇನು? ಕೊರತೆ ಅಂದರೆ ಏನು? ಕೊರತೆ ಅಂತಂದರೆ ಅದು ನ್ಯೂನತೆ ಅಂತಕ್ಕಂಥದ್ದು. ಮನುಷ್ಯ ಯಾವುದೇ ಪೂರ್ವಾಪರ ವಿಚಾರ ಇಲ್ಲದೆ ಯಾವ ಕಾರ್ಯ ಕೂಡ ಮಾಡಕೂಡ್ದು. ಯಾಕಂದರೆ ವಿಚಾರವಿಲ್ಲದೆ ಕಾರ್ಯ ಮಾಡಿದ್ದಾದರೆ ಏನಾಗ್ತದೆ, ಅದು ಅನರ್ಥ ಹೊಂದಬೇಕಾಗ್ತದೆ. ಹೆಂಗಂತಂದ್ರೆ ಒಂದು ದಿವಸ ಏನೋ ಸುಮ್ಮನೆ ಒಂದು ಸಣ್ಣ ಕತೆ ಹೇಳ್ತಾರೆ. ನರಿ ನೀರಡಿಕೆ ಆಗಿರ್ತದೆ. ನೀರು ಅಲ್ಲಿ ಒಂದು ಸಣ್ಣ ಇದು ಕಾಣ್ತದೆ, ಯಾವುದು ಬಾವಿ ಟೈಪು, ಅದು ನೀರಿನ ಹೊಂಡ ಕಾಣ್ತದೆ. ಕಂಡ ತಕ್ಷಣ ಅದೇನು ಹೋಗಿ ಅಲ್ಲಿ ನೀರು ಕುಡಿಬೇಕಾಗಿರ್ತದೆ. ಅದಕ್ಕೆ ಯಾವುದೋ ನರಿಗೆ ನೀರು ಕುಡಿಬೇಕಾಗಿರ್ತದೆ. ಸೀದಾ ಹೋಗಿ ಅಲ್ಲಿ ಆ ಹೊಂಡ ಟೈಪ್ ಇದ್ದದಕ್ಕೆ ಅಲ್ಲಿ ಕಾಡಿನ್ಯಾಗ ಹೋಗಿ ಅಲ್ಲಿ ನೀರು ಕುಡಿಲಿಕ್ಕೆ ದಬಕ್ಕನ ಕೆಳಗಿಳಿದು ಬಿಡ್ತದೆ. ಅದು ಆ ಹೊಂಡಕ್ಕೆ ಕೆಳಗಿಳಿದು ಬಿಡ್ತದೆ. ಸ್ವಲ್ಪ ಎತ್ತರ ಇರ್ತದೆ ಅದು. ಅದು ಮ್ಯಾಲಿಂದ ಜಿಗಿಬೇಕಾಗಿರ್ತದಲ್ಲ, ಸ್ವಲ್ಪ ಎತ್ತರ ಇರ್ತದೆ. ಆಮೇಲೆ ನೀರು ಹೊಟ್ಟೆ ತುಂಬ ಕುಡಿದ ಮೇಲೆ ನೀವು ಮ್ಯಾಲೆ ಹೋಗ್ಬೇಕಾಗಿರ್ತದಲ್ಲ, ಅದಕ್ಕೆ ಇದಿಲ್ಲ, ಏನೋ ಗೊತ್ತಾಗ್ಲಾರ್ದೆ ಜಿಗಿದು ಬಿಟ್ಟದ. ಹೆಂಗೆ ಮತ್ತೆ ಮೇಲೆ ಹತ್ತಬೇಕಂದ್ರೆ ಇದಿಲ್ಲ, ಅದಕ್ಕೆ ಅವಕಾಶ ಆಗ್ತಾಯಿಲ್ಲ. ಅದು ಸ್ವಲ್ಪ ಎತ್ತರದ್ದು ಏನಾದರೂ ಸಪೋರ್ಟ್ ಬೇಕೇ ಆಗಿತ್ತು ಅದಕ್ಕಾಗಿ ಏನು ಮಾಡಬೇಕು ಅಂತ ಕುಂತು ಇದು ಮಾಡ್ಲಿಕ್ಕತ್ತಿತ್ತಂತ. ಏನೋ ಯಾರಾದರೂ ಬರ್ತಾರೇನೋ ನೋಡಮ್ಮ ಅಂತಂದು. ಅಷ್ಟೊತ್ತಿಗೆ ಒಂದು ಓತಿನ ಮರಿ ಬಂತಂತ. ಬಂದು ಹಾಡು ಅಂತಾರಲ್ಲ ಅದು, ಬಂದು ಅಲ್ಲಿ ಆ ನೀರು ಬಾವಿ ಹತ್ರ ಬಂದಾಗ ಅದಕ್ಕೂ ನೀರು ಹಿಡಿಕೆ ಆಗಿತ್ತೇನೋ. ಕೆಳಗೆ ನರಿ ಇದ್ದದ್ದು ನೋಡ್ಬಿಟ್ಟು ನೀರು ಅದಾವಲ್ಲ ಅಂತ, ಬಾ ಕುಡಿಬಾ ಅಂತ ಅಂದ್ಬಿಟ್ಟು ಅದನ್ನು ಕರಿತಂತ ತಕ್ಷಣವೇ. ಅದು ಕೂಡ ಯೋಚನೆ ಮಾಡಲ್ಲ ಮೇಲೆ ಹತ್ಲಕ್ಕೆ ಆದೋ ಇಲ್ಲ ಅಂತಕ್ಕಂಥದ್ದು.
ಇಲ್ಲ, ಅದನ್ನು ಕೂಡ ಜಂಪ್ ಮಾಡಿ ಕೆಳಗೆ ಬಿದ್ದು ಅದನ್ನು ನೀರು ಕುಡಿತಂತ. ಅಷ್ಟೊತ್ತಿಗೆ ಇದು ನರಿ ಏನು ಮಾಡ್ತು, ಮೊದಲೇ ಅದು ನರಿ ಅಂತ ಹೇಳೋದು ಹೆಸ್ರಿಗೆ. ಅದಕ್ಕೆ ನರಿ ಅದು ಮೆಲ್ಲಕ್ಕೆ ಅದ್ರ ಮೇಲೆ ಏನು ಆ ಹೋತಿನ ಮೇಲೆ ಹತ್ತಿಬಿಟ್ಟು ಜಂಪ್ ಮಾಡಿ ಅದು ಹೊರಗೆ ದಾಟ್ಕೊಂಡ್ಬಿಡ್ತಂತದೆ. ಅದು ಇದು ನರಿ ಅಂದರೆ ಆ ಹೊಂಡದಿಂದ ದಾಟ್ಕೊಂಡ್ಬಿಡ್ತದೆ ಆದ್ರೆ ಇನ್ನು ಹೋತು ನೀರು ಕುಡಿದ ಮೇಲೆ ಏನು ಮಾಡ್ತದ, ಅಲ್ಲಿ ನೋಡ್ತದ ಅಲ್ಲಿ ಏನೂ ಇಲ್ಲ ಮೇಲೆ ಹತ್ತಲಿಕ್ಕೆ. ಅದಕ್ಕೆ ಮೇಲೆ ಹತ್ಲಕ್ಕೆ ಬರ್ಲಿಕ್ಕೆ ಒದ್ದಾಡ ಹೋಯ್ತಂತ. ಹಂಗಾಗಿ ಏನೇ ಕೆಲಸ ಮಾಡ್ಬೇಕಂದ್ರೆ ಅಂದರೆ ಪೂರ್ವಾಪರ ಅಂದರೆ ಅದನ್ನು ನಾವು ದಾಟ್ಲಕ್ಕೆ ಆಗ್ತದ ಇಲ್ಲ. ಅದ್ಮೇಲೆ ನೀರು ಹಿಡಿದ ತಕ್ಷಣ ಸುಮ್ಮನೆ ಹೋಗಿ ದಬಕ್ಕನ ಬೀಳೋದಲ್ಲ. ಅದರಿಂದ ಏನು ಕಷ್ಟಗಳದಾವ, ಏನು ನಷ್ಟಗಳದಾವ, ಅದರಿಂದ ನಾವು ಏನು ಸೇಫಾಗಿ ಬರ್ಬೋದಾ, ಏನು ಆ ರೀತಿ ನಮ್ಗೆ ಬೆನಿಫಿಟ್ ಆದ ಇಲ್ಲ ಅಂಥವನ್ನೆಲ್ಲ ಯೋಚನೆ ಮಾಡಿ, ಅಥವಾ ಅಲ್ಲೇ ಬಿದ್ದು ಹೋಗಂಥವು ಅದಾವ, ಆ ಥರ ವಿಚಾರ ಮಾಡಬೇಕಾಗ್ತದೆ. ವಿಚಾರ ಮಾಡಿ ಯಾವುದೇ ಕಾರ್ಯಗಳನ್ನು ಮಾಡಬೇಕಂದ್ರೆ ಆ ಥರ ಯೋಚನೆ ಮಾಡಿ ಕೈ ಹಾಕಬೇಕಾಗ್ತದ ಕೆಲಸಗಳು ಮಾಡ್ಕೋಬೇಕಾದ್ರೆ. ಅದರಿಂದ ನಮ್ಗೆ ತೊಂದರೆನೇ ಆಗ್ತಿತ್ತು ಅಂತಂದ್ರೆ ಅಂಥವಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಕೊರತೆಯನ್ನು ಆನೆಚ್ಚದೊಳೊಂದಿ ಚರಿಪುದೇ ಚಂದ ಅಮಮ ಅಂತಕ್ಕಂಥದ್ದು. ಹಂಗಾಗಿ ಇದನ್ನು ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಂಡು ಮುಂದುವರಿತಕ್ಕಂಥದ್ದು ಭಾಳ ಯೋಗ್ಯ ಅದ ನೋಡಪ್ಪ. ಈ ರೀತಿ ನಾವು ವಿಚಾರ ಮಾಡಿದ್ದೇ ಆದರೆ ನಮಗೆ ಅದರಿಂದ ನಷ್ಟ ತೊಂದರೆ ಆಗಂಗಿಲ್ಲ. ಹಂಗಾಗಿ ವಿಚಾರ ಮಾಡಿ ಮುಂದುವರಿತಕ್ಕಂಥದ್ದೇ ಯೋಗ್ಯ ಅದು ನೋಡಪ್ಪ, ಜೀವನಿಗೆ ಅದೇ ಯೋಗ್ಯ ಅಂತಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ನುಡಿ ಹಿಡ್ಕೊಂಬಿಟ್ಟು ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ 2 ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.